ಎನಿ ಸ್ಟೋರಿ ದಟ್ ವಿ ನೀಡ್ ಟು ನೋ ಬಿಕಾಸ್ ಕೊರಗಜ್ಜನ ಇಷ್ಟೊಂದು ಆರಾಧಿಸೋರು. ಕೊರಗಜ್ಜನ ಕಥೆ ಏನು ಆ್ಯಕ್ಚುಲಿ? ಕೊರಗಜ್ಜ ವಾಸ್ ಅ ಸಿಂಪಲ್ ಹ್ಯೂಮನ್ ಬೀಯಿಂಗ್. ಅಂದರೆ ಮನೆ ಕೆಲಸ ಮಾಡಿಕೊಂಡು ಇರ್ತಿದ್ದಿದ್ದು. ಬಟ್ ಆ ಪ್ರಭಾವ ಏನಿದೆ ಅದು ಇಟ್ ಈಸ್ ವೆರಿ ಪವರ್ಫುಲ್. ಅಂದರೆ ಈಗ ನಿಯಮ, ಈಗ ನೀವು ದೈವ ಆಗೋಕ್ಕೆ ನಿಯಮ ಅಂತೇನಿಲ್ಲ. ಒಬ್ಬನ ಸಾಮಾನ್ಯ ಮನುಷ್ಯ ಕೂಡ ದೈವಕ್ಕೆ ಸೇರಿದ್ದು ಉಂಟು. ಅಣ್ಣಪ್ಪ ಪಂಜುರ್ಲಿ, ಕೊರಗಜ್ಜ ಇವರೆಲ್ಲ ಸಾಮಾನ್ಯ ಮನುಷ್ಯರು. ಆದರೆ ಅವ್ರ ಶಕ್ತಿ ನಮಗಿನ್ನೂ ಕಾಣ್ತಾ ಇದೆ. ಅವ್ರದ್ದು ಮೇನ್ ದೈವಕ್ಕೆ ಸೇರಿದ ಮೇಲೆ, ದೈವ ಸೇರಿಗೆ ಆದಮೇಲೆ ಅವ್ರದ್ದೇನು ಶಕ್ತಿ, ಅವ್ರ ಪ್ರಭಾವ ನಮಗೆ ಕಾಣ್ತಾ ಇದೆ. ಅದ್ರದ್ದು ಹಿಸ್ಟ್ರಿ, ಕೊರಗಜ್ಜ ವೆರಿ ಸಿಂಪಲ್ ಹ್ಯೂಮನ್ ಬೀಯಿಂಗ್. ಅವನ ಜೋಗದ ಇದರಲ್ಲಿದ್ದಾಗ ಭಾಳ ಸಿಂಪಲ್ ಅಜ್ಜನಾಗೇ ಇರ್ತಿದ್ದ. ಅಂದರೆ ಜಾಸ್ತಿ ಏನಿಲ್ಲ, ಚಕ್ಲಿ ತಿನ್ನೋದು, ಸೇಂದಿ ತಗೊಳ್ಳೋದು, ಬೀಡ ತಿನ್ನೋದು. ಎಷ್ಟು ವರ್ಷದ ಹಿಂದೆ ಇದಿರ್ಬೋದು ಇವರು? ಇವ್ರದ್ದು ಡೇಟಿಂಗ್ ನನಗೆ ಐಡಿಯಾ ಇಲ್ಲ, ಎಕ್ಸಾಕ್ಟ್ ಎಷ್ಟು ಡೇಟ್ ಅಂತ ಗೊತ್ತಿಲ್ಲ. ಬಟ್ ಪ್ರಭಾವ ಕಾಣುತ್ತೆ ಎಲ್ಲೆಡೆ. ನಾನೇ ಒಂದು 10-15 ಕೊರಗಜ್ಜನ ಸ್ಥಾನಕ್ಕೆ ಹೋಗಿದ್ದೀನಿ. ಸೊ ಹೀ ಈಸ್ ದೇರ್, ವಿ ಕ್ಯಾನ್ ಸಿ ಹಿಸ್ ಎನರ್ಜಿ. ಸೊ ಮುಂದೆ ಐ ಥಿಂಕ್ ಬಿಗ್ ಪಾರ್ಟ್ ಆಫ್ ಯು, ನಾನು ನಿಮ್ಮ ಇನ್ಸ್ಟಾ ಅದೆಲ್ಲ ನೋಡ್ತಾ ಇದ್ದಾಗ ನೀವು ಟೆಂಪಲ್ ವಿಸ್ಪರರ್ ಅಂತ ಅದು ಬಂದಾಗಲೇ ಐ ವಾಸ್ ಲೈಕ್, ಟೆಂಪಲ್ ವಿಸ್ಪರರಾ ಏನು ಗುರು ಇದು ಅಂತ ಒಂದು ಕ್ವೆಶನ್ ಮಾರ್ಕ್ ಬಂತು. ಅಂದರೆ ತುಂಬ ದೇವಸ್ಥಾನಗಳಿಗೆ ಹೋಗಿದ್ದೀರಾ, ಅಲ್ಲಿಂದ ವಿಡಿಯೋ ಮಾಡಿ ಆ ಜಾಗದ ಏನೋ ವಿಶೇಷ ಏನು, ಶಕ್ತಿ ಏನು, ಅದರ ಹಿಸ್ಟ್ರಿ ಏನು, ಅದೆಲ್ಲ ಇನ್ಸ್ಟಾದಲ್ಲಿ ಹಾಕ್ತೀರಾ. ಫಸ್ಟ್ಲಿ ಟೆಂಪಲ್ ವಿಸ್ಪರರ್ ಕುತೂಹಲ, ಹೆಸರಿನ ಅರ್ಥ ಏನು ಮಾಡ್ತೀರಾ? ಅಲ್ಲಿ ಹೋಗಿ ದೇವ್ರ ಜೊತೆ ಮಾತಾಡ್ತೀರಾ, ಗುಸ್ಗುಡ್ತೀರಾ? ಟೆಂಪಲ್ ವಿಸ್ಪರರ್ ಅಂದರೆ ಅಲ್ಲಿ ಹೋಗಿ ಮೆಡಿಟೇಟ್ ಮಾಡೋದು, ಅಲ್ಲಿ ಹೋಗಿ ಆ ದೈವಕ್ಕೆ ಮಾತಾಡೋಕ್ಕೆ ಟ್ರೈ ಮಾಡೋದು. ಅಂದರೆ ನಮ್ದು ಏನಾದ್ರು ಒಂದು ವಿಶ್ ಇದ್ದರೆ ಅದನ್ನು ಕೇಳ್ಕೊಳ್ಳೋದು. ಸೊ ಫಸ್ಟ್ ಆಫ್ ಆಲ್ ಆರ್ಕಿಟೆಕ್ಚರ್ ಆಫ್ ದೋಸ್ ಟೆಂಪಲ್ಸ್ ಆರ್ ಕ್ವೈಟ್ ಇಂಟ್ರೀಗಿಂಗ್. ಅಂದರೆ ಈಗಿನ AI ಯಲ್ಲೂ ನೀವು ಅದನ್ನು ಡಿಸೈನ್ ಮಾಡೋಕ್ಕೆ ಬರೋಲ್ಲ. ಲೆಟ್ಸೆ ಹೊಯ್ಸಳೇಶ್ವರ, ಚೆನ್ನಕೇಶವ ಟೆಂಪಲ್ಗೆ ಹೋಗಿ, ಅಥವಾ ಸೋಮನಾಥ್ಪುರದ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿರೋ ಆರ್ಕಿಟೆಕ್ಚರ್ ಏನು ಜಕಣಾಚಾರ್ಯ ಅಥವಾ ಯಾವ ಆರ್ಕಿಟೆಕ್ಚರ್ ಮಾಡಿದಾರೋ ಅದನ್ನು ಈಗಿನ ನೀವು ಕಂಪ್ಯೂಟ್ರಲ್ಲೂ ಯು ಕೆನಾಟ್ ಡಿಸೈನ್ ದ್ಯಾಟ್ ಕೈಂಡ್ ಆಫ್ ಡಿಸೈನ್. ಸೊ ಅದೇ ನನಗೆ ಫಸ್ಟ್ ಆಫ್ ಆಲ್ ಮೈಂಡ್ ಬ್ಲೋ ಮಾಡ್ತು. ಅಂದರೆ ಈ ದೇವಸ್ಥಾನಗಳನ್ನೇನು ಕಟ್ಟಿದ್ದಾರೆ, ಆಮೇಲೆ ಯಾವ ಸೈಂಟಿಫಿಕ್ ಪ್ರೋಸೆಸ್ಸಲ್ಲಿ ಕಟ್ಟಿದ್ದಾರೆ, ಅದು ಇಟ್ ಇಸ್ ಬಿಯಾಂಡ್ ಆರ್ ಅಂಡರ್ಸ್ಟ್ಯಾಂಡಿಂಗ್. ಹೇಗೆ ಮಾಡಿದ್ರು, ಅಷ್ಟು ದೊಡ್ಡ ಪಿಲ್ಲರ್ಸ್ಗಳು ಅಲ್ಲಿ ಎತ್ತರಕ್ಕೆ ಹೆಂಗೆ ತೊಗೊಳೋದು, ಹಾಂ, ಆಮೇಲೆ ಹೆಂಗೆ ಚಿಸಲ್ ಮಾಡಿದ್ರು, ಆಮೇಲೆ ನೀವು ಎಲ್ಲ ಮೂರ್ತಿಗಳು ನೋಡಿದ್ರೆ ಈ ಮೂರ್ತಿ ಆ ಎಲ್ಲ ಡಿಫ್ರೆಂಟ್ ಇದ್ದರು, ದೇ ಆರ್ ಇನ್ ಸಿಂಕ್ ವಿತ್ ಈಚ್ ಅದರ್. ಹೆಂಗೆ ಆ ಕ್ವಾಲಿಟಿ ಅಶ್ಯೂರ್. ಈಗ ನಾವು ಕ್ವಾಲಿಟಿ ಟೆಸ್ಟ್ ಅಂತೀವಿ, QA ಪಾಸ್ ಅಂತೀವಿ, ಇವೆಲ್ಲ ಮಾಡರ್ನ್ ಡೇ ಟರ್ಮಿನಾಲಜೀಸ್. ಆಗಿನ ಕಾಲದಲ್ಲಿ ಅವ್ರು ಹೇಗೆ ಮಾಡಿದ್ರು, ಮತ್ತು ಎಜುಕೇಷನ್ ಇರಲಾರ್ದೇರ ಹೆಂಗೆ ಮ್ಯೂಸಿಕ್ ಪಿಲ್ಲರ್ಸ್. ಹಂಪಿಗೆ ಹೋದರೆ ವಿರೂಪಾಕ್ಷ, ವಿಜಯ ವಿಠಲ ಟೆಂಪಲ್, ಅಲ್ಲೆಲ್ಲ ನೀವು ಹೋದರೆ ಮ್ಯೂಸಿಕಲ್ ಪಿಲ್ಲರ್ಸ್ ಕಲ್ಲುಗಳಲ್ಲೇ ಅವರು ಕೆತ್ತನೆ ಮಾಡಿದ್ದಾರೆ. ಆಮೇಲೆ ಎಸ್ಪೆಷಲಿ ಹಂಪಿ, ಇಟ್ ಈಸ್ ನಾಟ್ ಈವನ್ 500 years old. ಸೊ 500 ವರ್ಷಗಳಿಂದ ಹಿಂದೆ. ಈಗ ನಮ್ಗೆ ಆ ಥರ ಕಟ್ಟೋಕ್ಕೆ ಆಗೋಲ್ಲ. ಇನ್ಸ್ಪೈಟ್ ಆಫ್ ಹ್ಯಾವಿಂಗ್ ಮಾಡರ್ನ್ ಟೂಲ್ಸ್ ಎಲ್ಲ ಮಾಡಿದ್ರೂ ಕೂಡ ಆ ಒಂದು ಗ್ರ್ಯಾಂಡ್ಯೂರಲ್ಲಿ ನಮ್ಗೆ ಕಟ್ಟೋಕ್ಕಾಗೋದೇ ಇಲ್ಲ. ದಟ್ ಈಸ್ 1. 2, ಅಲ್ಲಿ ಸ್ಥಳಗಳೇ ಆ ಥರದ್ದೊಂದು ಪೀಸ್ ಕೊಡಕ್ಕೆ ನಿಮಗೆ. ಈಗ ಲೆಟ್ಸೆ ತಮಿಳ್ನಾಡಿಗೆ ನಾನು ಹೋಗಿದ್ದಾಗ ಅಲ್ಲಿ 5 ಭೂತಗಳ ಲಿಂಗ ಇದೆ. ಆ ಭೂತ ಬೇರೆ, ಈ ಭೂತ ಬೇರೆ. ಇದು ಪಾರ್ಟ್ ಆಫ್ ಪಂಚಭೂತ. ನೀರು, ಆಮೇಲೆ ಅಗ್ನಿ, ಗಾಳಿ, ವಾಯು, ಆಮೇಲೆ ಆಕಾಶ, ಭೂಮಿ. ಸೊ ಈ 5 ಲಿಂಗ 78 to 79 ಲಾಂಜಿಟ್ಯೂಡಲ್ಲೇ ಕಟ್ಟಿದ್ದಾರೆ. ಹೌ ದೇ ಹ್ಯಾವ್ ಬಿಲ್ಟ್ ಇಟ್ ವಿ ಡೋಂಟ್ ನೋ. ಈಗ ನೀವು ಇಂಡಿಯಾ ಮ್ಯಾಪ್ ಹಿಂಗೆ ತೊಗೊಂಡ್ರೆ 78 degrees to 79 degree ಲಾಂಜಿಟ್ಯೂಡ್ ಅಲ್ಲಿ ಬರೋ 5 ಸ್ಥಳಗಳು, ಆ 5 ಲಿಂಗಗಳನ್ನ ಮಾಡಿದ್ದಾರೆ. ಅದೇ ಕೇದಾರ್ನಾಥ್ ಇಸ್ ದಿ ಟಿಪ್ ಆನ್ ಟಾಪ್. ಕೆಳಗಡೆ 5 ತಮಿಳ್ನಾಡು, 1 ಆಂಧ್ರದಲ್ಲಿದೆ, 4 ತಮಿಳ್ನಾಡಿನಲ್ಲಿದೆ. ಸೊ ಆಂಧ್ರದಲ್ಲಿರೋದು ಕಾಳಹಸ್ತಿ, ದಟ್ ಈಸ್ ವಾಯುಲಿಂಗ. ವಾಯು ರಿಲೇಟೆಡ್ ಎನಿ ಪ್ರಾಬ್ಲಮ್ಸು ಅಥವಾ ನಾಗದೋಷ, ರಾಹುದೋಷ, ಕೇತುದೋಷ ಇದನ್ನೆಲ್ಲ ಕ್ಯೂರ್ ಮಾಡುತ್ತೆ. ಸೊ ಇಟ್ಸ್ ಅ ವೆರಿ ಪವರ್ಫುಲ್ ಟೆಂಪಲ್. ನಿಮಗೆ ಪ್ರಾಬ್ಲಮ್ಸ್ ಇಲ್ಲ ಅಂದರೂ ಕಾಳಹಸ್ತಿಗೆ ಒಮ್ಮೆ ಹೋಗಿ ಬರಬೇಕು. ತಿರುಪತಿಯಿಂದ ಒಂದು 50-60 ಕಿಲೋಮೀಟ್ರ್ ದೂರದಲ್ಲಿದೆ. ಕೆಳಗಡೆ ಬಂದರೆ ಚಿದಂಬರಂ, ದಟ್ ಈಸ್ ಆಕಾಶಲಿಂಗ. ದಟ್ ಈಸ್ ವೇರ್ ದಿ ನಟರಾಜ, ತಿಲ್ಲೈ ನಟರಾಜರ್ ಟೆಂಪಲ್ ಅಂತ ಕರೀತಾರೆ ಅದಕ್ಕೆ. ಆ ನಟರಾಜ ಏನು ಕಾನ್ಸೆಪ್ಟ್ ಇದೆ, ಅದು ಸರ್ನ್
ಸ್ವಿಟ್ಜರ್ಲ್ಯಾಂಡಲ್ಲಿ ಅಟೋಮಿಕ್ ಸ್ಟಡೀಸ್ ಇದೆ, ವರ್ಲ್ಡ್ ಅಟೋಮಿಕ್ ಸ್ಟಡಿ ಸೆಂಟರ್ ಏನಿದೆ. ಆ ಆಟೋಮಿಕ್ ಸ್ಟ್ರಕ್ಚರ್ಗೂ ನಟರಾಜನ್ ಸ್ಟ್ರಕ್ಚರ್ಗೂ ಸಿಮಿಲಾರಿಟಿ ಕಂಡುಹಿಡ್ತಿದ್ದಾರೆ. ಸೊ ಆ ನಟರಾಜ ಕಾನ್ಸೆಪ್ಟ್ ಈಸ್ ಡೈರೆಕ್ಟ್ಲಿ ಇನ್ ಕೋರಿಲೇಷನ್ ವಿತ್ ಅಟೋಮಿಕ್ ಸ್ಟಡೀಸ್ ಆರ್ ಈವನ್ ನೀವು ಇನ್ನೂ ಡೀಪಾಗಿ ಹೋದರೆ ನ್ಯೂಕ್ಲಿಯರ್ ಸ್ಟಡೀಸ್ ಅಂತ ಹೇಳ್ಬೋದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಟೆಂಪಲ್, ಒನ್ ಆಫ್ ದ ಬಿಗ್ಗೆಸ್ಟ್ ಟೆಂಪಲ್ಸ್. ನೀವು ಅದ್ರ ಆಚೆಗೂ ಒಂದು 15-20 ದೇವರಿದ್ದಾರೆ, ಬಟ್ ನಟರಾಜ ಮೂರ್ತಿ ಈಸ್ ಅಮೇಝಿಂಗ್, ನೀವು ಹೋಗಲೇಬೇಕು. ಆಕಾಶಲಿಂಗ. ಅದಾದಮೇಲೆ ಚೆನ್ನೈಯಿಂದ ಸ್ವಲ್ಪ ದೂರದಲ್ಲಿ ಕಂಚಿಪುರಂ ಇದೆ, ಸೀರೆ ಫೇಮಸ್. ಅಲ್ಲಿ ನಿಮಗೆ ಏಕಾಂಬರೇಶ್ವರರ ಟೆಂಪಲ್ ಇದೆ, ಭೂಮಿ ಲಿಂಗ. ಅದು ಅಲ್ಲಿ ಫ್ಲೇವರೇ ಬೇರೆ, ನಿಮಗೆ ಚಿದಂಬರಂದು ಫ್ಲೇವರೇ ಬೇರೆ. ಅಂದರೆ ಆ ಫೀಲಿಂಗು ನಿಮ್ಗೆ ಬರೋ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡುತ್ತಲ್ಲ, ಅದೇ ಬೇರೆ ಎನರ್ಜಿ. ಹೋದರೆ ನೀವು ಏಕಾಂಬರೇಶ್ವರರಿಗೆ ಹೋದರೆ ಅದೇ ಒಂದು ಥೀಮ್, ಅದೇ ಒಂದು ನಿಮಗೆ ಮನಸ್ಸಿಗೆ ಬೇರೆ ಥರ ಒಂದು ಆಹ್ಲಾದ ಕೊಡುತ್ತೆ. ಅದು ತುಂಬ ಚೆನ್ನಾಗಿದೆ. ಏನ್ಷಂಟ್ ಅಗೇನ್ ಚೋಳ ಪಲ್ಲವ ಪೀರಿಯಡ್ ಅದು. ಆಮೇಲೆ ಕೆಳಗಡೆ ಹೋದರೆ ತಿರುವಣ್ಣಾಮಲೆಯಲ್ಲಿ ಅಗ್ನಿಲಿಂಗ, ಅದೇನು ಗುಡ್ಡ ಇದೆ, ರಮಣ ಮಹರ್ಷಿಗಳಿಗೆ ಎನ್ಲೈಟನ್ಮೆಂಟ್ ಆಗಿರೋ ಸ್ಪಾಟ್ ಅದು. ಸೊ ರಮಣಾಶ್ರಮ ಅಲ್ಲೇ ಇದೆ. ತಿರುವಣ್ಣಾಮಲೆಯಲ್ಲಿ ಅಗ್ನಿಲಿಂಗ ಅಂತ ಕರೀತಾರೆ. ಸೊ ಅದು ಇಟ್ ಈಸ್ ಬ್ರಿಮ್ಮಿಂಗ್ ವಿತ್ ಎನರ್ಜಿ. ನೀವು ಹೋದ ತಕ್ಷಣವೇ ನೀವು ಬೆವರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರ. ಶೆಕೆ ಅನಿಸುತ್ತೆ, ಅಷ್ಟು ಹೀಟ್. ಆ ಒಂದು ಗರ್ಭ ಅಂದರೆ ಟೆಂಪಲ್ ಸ್ಯಾಂಕ್ಟೋರಮ್ ಅಂತಾರಲ್ಲ, ಆ ಗರ್ಭಗುಡಿಯಿಂದ ನಿಮಗೆ ಎಲ್ಲ ಕಡೆ ಫ್ಯಾನ್ ಹಾಕಿದ್ದಾರೆ, ಫುಲ್ ಫ್ಯಾನ್ ನಿಮ್ಗೆ ಬರ್ತಾ ಇರುತ್ತೆ, ಆದರೂ ನೀವು ಬೆವರ್ತಾ ಇರ್ತೀರ. ಸೊ ಇಟ್ ಈಸ್ ವೆರಿ ಪವರ್ಫುಲ್ ಟೆಂಪಲ್. ಅಷ್ಟೇ ಕೂಲ್ ಪಕ್ಕದಲ್ಲಿ ದೇವಿ ಇದ್ದಾಳೆ. ಸೊ ಈ ಶಿವನ್ ಮೂರ್ತಿ ನಿಮಗೆ ಅಗ್ನಿ ಹೀಟ್ ಕೊಟ್ಟರೆ, ಅಷ್ಟೇ ಕೂಲ್ ಪಕ್ಕದಲ್ಲಿ ಪಾರ್ವತಿ ದೇವಿ ನಿಂತಿದ್ದಾಳೆ ಅಲ್ಲೇ, ವಿದಿನ್ ಸ್ಪ್ಯಾನ್ ಆಫ್ ಸೇ 5 meters. ಆಮೇಲೆ ಲಾಸ್ಟ್ ಇರೋದು ಜಂಬುಕೇಶ್ವರರ್, ಅದು ತಿರುವಣ್ಕೋವಿಲ್ ಅಂತ ಒಂದು ಊರು, ಅಲ್ಲಿ ಜಲಲಿಂಗ, ನೀರು. ಸೊ ಈ 5 ಹೌ ದೇ ಹ್ಯಾವ್ ಡಿಸೈನ್ಡ್ ಆ ಲಾಂಜಿಟ್ಯೂಡ್. ಈಗ ನಾವು ಲ್ಯಾಟಿಟ್ಯೂಡ್ ಎಲ್ಲ ಮಾತಾಡ್ತೀವಿ. ಲಾಂಜಿಟ್ಯೂಡ್ ಇಸ್ ದಿ ವರ್ಟಿಕಲ್ ಡಿಮಾರ್ಕೇಶನ್, ಲ್ಯಾಟಿಟ್ಯೂಡ್ ಇಸ್ ದಿ ಹಾರಿಜಾಂಟಲ್. ಸೊ ಆ ಒಂದೇ ಲಾಂಜಿಟ್ಯೂಡಲ್ಲೇ ಬರೋ ಹಾಗೆ ಹೆಂಗೆ ಡಿಸೈನ್ ಮಾಡಿದ್ರು, ಹೂ ಟೋಲ್ಡ್ ದೆಮ್, ವೈ ಡಿಡ್ ದೇ ಡೂ ಇಟ್. ಸೊ ಈಚ್ ಆಫ್ ದ ಪ್ರಾಬ್ಲಮ್ಸ್, ಈಗ ನಮಗೆ ಎನಿ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಮೆಂಟಲ್ ಇಶ್ಯೂಸ್ ಆಗಿರ್ಬೋದು, ಎನಿಥಿಂಗ್ ನಮ್ಮ ಇದು ಮಾಡಿದ್ರೆ ಇಟ್ ಹ್ಯಾಸ್ ಟು ಕಮ್ ಫ್ರಮ್ 5 ಭೂತಾಸ್, ಚಕ್ರಾಸ್. 7 ಚಕ್ರಾಸ್ ಆಯಿತು, ಬಟ್ ಅದರೊಳಗೆ ಆ ಎನರ್ಜಿ ಬರೋದು 5 ಭೂತಗಳಿಂದ. ಸೊ ಈ 5 ಭೂತಾಸಿಂದನೇ ನಮಗೆ ಎನಿ ಪ್ರಾಬ್ಲಮ್ಸ್ ಅಥವಾ ರೆಕ್ಟಿಫೈ ಆಗಬೇಕಾಗಿದ್ರೆ ಈ 5. ಸೊ ವಿಸಿಟಿಂಗ್ ದೀಸ್ 5 ಟುಗೆದರ್ ವಿಲ್ ವಾರ್ಡ್ ಆಫ್ ಯುವರ್ ಸಿನ್ಸ್, ಪ್ರಾಬ್ಲಮ್ಸ್. ಟುಗೆದರ್ ಅಂದರೆ ಸೇಮ್ ಪಿಲ್ಗ್ರಿಮೇಜ್ ಆ ಟ್ರಿಪ್ ಥರ ಮಾಡ್ಬೋದು, ಅಥವಾ ಒಂದೊಂದ್ಸಲಿ ಹೋಗಿ ಬರೋದು ಮಾಡ್ಬೋದು. ಲೈಫ್ ಟೈಮ್ ಆಲ್ಸೋ ಲೈಫ್ ಟೈಮ್ ಯು ಕ್ಯಾನ್ ಡೂ ಇಟ್.